ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೇನ್ರಿ. ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಸುಮಾ ಅವರು ಹಾಯ್ ಹೇಳ್ರಿ ಅಂತ ಕಮೆಂಟ್ ಹಾಕಿದ್ರಿ. ಅನೀಫ್ ಅವರು ಹಾಯ್ ಹೇಳ್ರಿ ಅಕ್ಕ ಅಂತ ಕಮೆಂಟ್ ಮಾಡಿದ್ರಿ. ಎಲ್ರಿಗೂ ಹಾಯ್. ಇವತ್ತಿನ ಕತೆ ಚಲೋ ಮಾಡಕತ್ತೇನ್ರಿ, ಶೋಭಾ ಸಂಸಾರದ ಕತೆನ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತೀರಿ ದಯವಿಟ್ಟು ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಲಿಲ್ದವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಆಮೇಲೆ ಹೈಪ್ ಮಾಡಿರಿ. ಬನ್ನಿ ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಶೋಭಾ ಶೋಭಾ ಓಲೆ ಯಾಕೆ ಹೆಂಡತಿ ನಮ್ಮನೆ ಹೋಗಕತ್ತಾನ? ಯವ್ವ ನೋಡ್ಬೇ, ಹಣ್ಣು ಹಂಪ್ಲು ಎಲ್ಲ ಜಗ್ಗ ತಗೊಂಬಂದಾನ. ಏನ್ರಿ? ಅಯ್ಯೋ ಶಿವನ, ಇಷ್ಟೊಂದು ಹಣ್ಣು ಎದಕ್ಕೆ ಕುತ್ಕೊಂಬಂದಿರಿ? ಇವತ್ತು ಇದಕ್ಕೆ ಹೊಂಟಿದ್ದೆ, ಗೌಡ್ರ ಮನೆ ಅಂತೇಳಿ ಹೋಗಿದ್ದೆ. ಅಲ್ಲಿ ಹಣ್ಣು ಮಾರಾಕತ್ತಿದ್ರು. ಹಂಗಾಗಿ ಏನಂದ್ರು ಇವರು ಪ್ರೇಮಕ್ಕರ್, ಅಯ್ಯೋ ಶೋಭಾ ಗರ್ಭಿಣಿ ಅದಾಳ ಅಂತೀಯಪ್ಪ, ತೀರ ಹಣ್ಣು ಹಂಪ್ಲು ತಿನ್ನಿಸ್ಲಿಲ್ಲ ಕ್ರ್ಯಾಂಗ, ತಗೊಂಡಾರ ಹೋಗು ತಿಂತಾಳ, ದಿನ ಹೇಳಿ ಜುಲ್ಮಿ ಮಾಡಿ ತಿನ್ನಿಸ್ಬೇಕಪ್ಪ, ಹಣ್ಣು ಹಂಪ್ಲಿನಾಗ ಊಟ್ರು ಬೆಳೆಯೋದು, ತಗೊಂಡು ಹೋಗು ಅಂತಂದು ಅಂದ್ರು. ಅದಕ್ಕೆ ನನಗೂ ಅನ್ನಿಸ್ತು, ಅಯ್ಯೋ ನಾನು ನೋಡು ತಗೊಂಡ ಬಂದಿಲ್ಲಲ್ಲ ಹಣ್ಣು ಯಾವಾಗ ಅಂತಂದು ಅದಕ್ಕೆ ತೊಗೊಂಬಂದೆ. ಒಂದು ವಾರಕ್ಕಾಗೋಷ್ಟು ದಿನ ಹೆಚ್ಕೊಂಡು ತಿನ್ನು, ಏನು ಕೆಡಿಸ್ಬೇಡ. ಅಲ್ರಿ ಒಮ್ಮೆ ತಗೊಂಡ್ಬರ್ತಾರೆ ನನ್ನ ತಗೊಂಡ್ಬಂದಿರತ್ ನೋಡು. ಏನಾಗಲ್ಲ, ತಿನ್ನು. ಸಂಜೆಲ್ ಮುಂಜಾನೆ ಒಂದೊತ್ತು ತಿನ್ನು, ನಾಷ್ಟ ಮಾಡ್ಲಿಕ್ಕೆ ನಡಿತೈತಿ. ಹಣ್ಣುಗಳು ಹೆಚ್ಕೊಂಡು ತಿನ್ನು, ಏನು ಕೂಸು ಚಲೋ ಹೊತ್ನಂಗೆ ಕೆಂಪಗ ಉಡ್ತತಂತ ಅಂದ್ರ ಪ್ರೇಮಕ್ಕರ. ಚಲೋ ಹೊತ್ನಂಗ ಕೆಂಪಗ ಮಗ ಉಡ್ತಾನ, ತಗೊಂಡೋಗಿ ತಿನ್ನು ಅಂತಂದು ಹೇಳು ಅಂತಂದು. ಆದ್ರೂ ಭಾಳ ಆದ್ವಪ್ಪ. ಅಣ್ಣ ಹಣ್ಣು ತಗೊಂಬಂದೇನು ಚಲೋ ಆತ್ಬಿಡ. ಈಕಿ ಪ್ರಿಯಾನ ನಿನ್ನೆ ಸಿಟ್ಟು ಅನ್ನಕತ್ತಿದ್ಲವ್ವ, ನನಗೆ ಹಣ್ಣು ತಿನ್ನಂಗಾಗೈತೆ ಬೇ ಅಂತಂದು ನಿನ್ಗೆ ಹೇಳೋಣ ಅನ್ಕೊಂಡೆ, ತಗೊಂಬಂದೆ ನೋಡಿ, ಚಲೋ ಆತು. ಪ್ರಿಯಾಗ ಕೊಡು. ಇದು ಮತ್ತೆ ಶೋಭಾ ಗರ್ಭಿಣಿ ಇದ್ಲಲ್ಲ, ಅದಕ್ಕೆ ತಗೊಂಬಂದಿದ್ನೆ. ಪ್ರಿಯಾಗ ಕೊಡು ಶೋಭಾ. ಯಾವ ತಿಂತಾಳ ನೋಡಿ ಕೊಡು, ಮತ್ತೆ ತರ್ತಾನಂತ ನಾನು. ಹ್ಞೂ ರೀ, ಅತ್ಯಮ್ಮಕ್ಕೆ ತಂದು ಏನಣ್ಣ ಬ್ಯಾಡ್ ಬಿಡು, ಇರ್ಲಿ. ತಂದ ನೀ ಯಾರಿಗ್ಯಾರ ಆದ್ರೇನು, ಮತ್ತೆ ತರ್ತಾನ ನಾನು. ಕೊಡು ಪ್ರಿಯಾ, ಯಾವ ತಿಂತಾಳ ಅವ್ನು ಕೊಡ್ತಾಳ, ತಗೋ. ಅವ್ನು ಇದು ಕೇಳಕ್ ಹೋಗಿದ್ದಿ? ಸುಮ್ಮನೆ ನಿನಗೆ ಗೊತ್ತಾಗಂಗಿಲ್ಲ, ಹಂಗ ನಡು ಹೋಗ್ತಿರ್ಬೇಕು. ನಾನು ಕೈಕಾಲು ಮಾರಿ ಅದನ್ನ ತೊಕೊಂತಾನಿ, ನೀ ಹಣ್ಣು ಅವ್ನು ಓಸನ್ನು ತೆಗಿ. ಮತ್ತು ಬುಡಕ ಅದಾವು ಕಿತ್ಲಿ ಹಣ್ಣು ಅದಾವು ಬುಡಕ, ಏನು ಮತ್ತೆ ಮೆತ್ತಗಾದಿದಾವು, ತೆಗೆದು ಒಂದು ಎದ್ರಾಗಾರ ಹಾಕಿಟ್ಕ. ಹ್ಞೂ ರೀ. ಯವ್ವ ಬಾ ಇಲ್ಲಿ. ಯಾಕೆ ಏನಾಯ್ತು? ಎಲ್ಲ ಇಲ್ಲೇ ಹೇಳಕ್ಕಾಗತ್ತೇನಪ್ಪೆ, ಬಾ ಇಲ್ಲಿ ಒಂದಿಟ್ಟು. ಏನಾಯ್ತು? ಇದಕ್ಕಷ್ಟು ಅವಸರದಾಗ ಬಾರವಾ ಅಂದಿ? ಯವ್ವ ನೋಡ್ಬೇ, ಅವನ ಅಣ್ಣನ ಬುಟ್ಟಿ ಗಂಟ್ಲೆ ಹಣ್ಣು ತಗೊಂಬಂದಾನ, ಎಷ್ಟು ಜೀವಿದ್ದಾನ ಹೆಂಡತಿ ಮೇಲೆ ಅಂತ. ಅಯ್ಯೋ ಕೇಳ್ತಿಯಲ್ಲ, ಅಯ್ಯೋಯಪ್ಪ ಹೇಳಕ್ಕಲ್ಲೇ. ಅದ್ರಾಗ ಯಾವಾಗ ಬಸರ್ ಅದಾಳ ಅಂತ ಗೊತ್ತಾತು, ಮುಂಚೆಗ ಹಿಡಿಯಂಗಿದ್ದಲಿಕ್ಕಿನ್ನ ಬಸರ್ ಅದಾಳ ಇನ್ನು ಏನಂಗ ಎಡ್ಕೊಂಬಂದ್ಬಿಟ್ಟ ಇಕ್ಕಿಗೂ, ಅವನಿಗೂ ಬಂದವ. ಯವ್ವ ನಾ ಹಿಂಗಂತಾನೆ ಅಂತಂದು ಅನ್ಕೋಬೇಡ. ಯವ್ವ ನಾ ಹೇಳೋದಾರ ಕೇಳಿಸ್ಕೊಂತೀಯ ಪೂರ? ಏನು ಹೇಳು ಏನು? ಯವ್ವ ಇವನು ಈಗ ಹಿಂಗೆ ಮಾಡ್ತಾನೆ ಬೇ, ನಾಳೆ ಏನಾರು ಗಂಡು ಹುಡುಗ ಹುಟ್ಟಿದ್ರೆ ಇನ್ನು ಹೆಂಗೆ ಮಾಡಕ್ಕಿರ್ಲಿ ಇವನು ಅಂತ. ಅಲ್ಲ ಏನು ನಮ್ಮನೇನು ದಾದ ಮಾಡಂಗಿಲ್ಲ, ನಾಳೆ ಗಂಡು ಹುಡುಗ ಹುಟ್ಟಿದ್ರೆ ಗಂಡ ಹೆಂಡತಿ ಇಬ್ರು. ಅಯ್ಯೋ ಗಂಡ ಹೆಂಡತಿ ನಡೆಯಂಗಿಲ್ಲ ಬಿಡು, ಗಂಡು ಹುಡುಗ ಹುಟ್ಟಿದ್ರೆ ಮಾತ್ರ. ಯವ್ವ ಏನು ಇವ್ ಸೊಕ್ಕ ಮುರಿಬೇಕು ಅವನಿಗೆ, ಆಕಿ ಮ್ಯಾಲೆ ಸಿಟ್ಟು ಬರ್ಬೇಕು ಬೇ, ಹಂಗೆ ಮಾಡ್ಬೇಕು ಏನಾರ ಒಂದು. ಅಂದ್ರೆ ಏನು ಮಾಡ್ಬೇಕು ಅಂತಿ? ಯವ್ವ ನನ್ನ ಹತ್ರ ಒಂದು ಪ್ಲ್ಯಾನ್ ಐತಿ. ಏನು? ನೀ ಹ್ಞೂ ಅಂದ್ರೆ ಮಾಡೋಣ ಅದನ್ನ. ಏನು ಮಾಡ್ತಿ? ಯವ್ವ ಈಗ ಅಣ್ಣ ಹೊಕ್ಕಾನ, ಹೋಗತ್ಲೆ ಏನು ಮಾಡು, ನಾನು ಕಾಲು ಅದ ನಿಂದು ಹೊಳಕೈತಿ ಅನ್ನೋದು ಗೊತ್ತೈತಲ್ಲ, ಅದಕ್ಕೇನು ಮಾಡು, ಬಿಸಿಯೇವು ನೀರು ಹಾಕೋಬೇಕು ನಾನು ಜಳಕಕ್ಕೆ. ಒಂದು ಬಕೆಟ್ ನೀರು ತೊಗೊಂಬ, ಬಚ್ಚಲಿಗೆ ಅಂತ ಅನ್ನಕ್ಕಿಗೆ. ಇನ್ನು ಹೊಟ್ಟೆಲ್ಲದಾಳ, ಬಕೆಟ್ ಎತ್ತಿದ್ರ ಕಡಲೆ ಹಾಕತ್ತದ, ಅದಕ್ಕೆ ಏನು ಆಕಿಗೆ ಒಂದು ಬಕೆಟ್ ನೀರು ತೊಗೊಂಬ ನನಗೆ ಅಂತ ಅನ್ನ. ಯವ್ವ ನಿಮ್ಮ ಅಣ್ಣ ಗೊತ್ತಾತಂದ್ರೆ ನಿನ್ನ ಕೂಡೆ ಉಳಿಸೋದಲ್ಲವ, ಇಬ್ರನ್ನ ಏನು ಮಾಡ್ತಾನೆ ಏನ? ಅವ್ನಿಗೆ ಹೆಂಗೆ ಗೊತ್ತಾಕತ್ತದಿ? ನಾವೇನು ಮಾಡೀವಿ ಅನ್ನೋದು ಅವ್ನಿಗೆ ಹೆಂಗೆ ಗೊತ್ತಾಕತಿ? ಬಕೆಟ್ ಎತ್ತಿದ್ಲು ಅಂದ್ರೆ ತಿಳ್ಕೊ, ಏನು ಆಕಿಗೆ ಮೊದ್ಲ ದವಾಖಾನೆಗ ಸೂಕ್ಷ್ಮಿಲಿ ಇರು ಅಂತ ಹೇಳಾರಂತ. ಬಕೆಟ್ ಆಕಿ ನಿರ್ವ ಇರ್ಲಿ ಈಗ. ಆಕಿನ ನೀರು ತಗೊಂಬರಕ್ಕೆ ಹೋಗ್ಯಾಳ ಸಣ್ಣಕಿ, ಆಕಿ ನೀರ್ಲ ಮನ್ಯಾಗ. ಆಕಿ ಇದ್ದಿದ್ರೆ ಮತ್ತೆ ಬೇರೆ ಆಕತ್ತು, ಆಕಿನ ಇಲ್ಲ. ಆಕಿ ಚೀಟಿನ ಮಾಡ್ತಿದ್ಲು, ಆಕಿ ಇಲ್ಲ. ಈಕಿಗೆ ಇದು ಮಾಡು, ಏನು ಬಕೆಟ್ ತೊಗೊಂಬ, ನಾನು ಖಾಲಿಗೆ ನೀರು ಹಾಕ್ಕೊಂತಾನಿ ಅಂತಂದು ಅನ್ನ. ನಾನು ಎಲ್ಲಾರ ಹೋಗ್ಬಿಡ್ತಾನೆ, ಆಕಿ ಕಾಣ್ಲಿಲ್ಲಂಗ. ಆಕಿ ನಿನಗಂತೂ ಹೇಳಂಗಿಲ್ಲ, ಕಾಲು ಐತೆ ಅನ್ನೋದು ನೆವ ಐತೆ, ಆಕಿನ ತೊಗೊಂಬರ್ಬೇಕು. ಹಂಗೆ ಮಾಡು, ತನ್ನಷ್ಟಕ್ಕೆ ತಾನ ಹೊಟ್ಟಿಗೆ ಇಟ್ಟಿನೂ ಬಂದು ಕಡೆಗೆ ಹಾಕತಿ. ಇವ್ವ ನೀನೇನೋ ಹೇಳಾಕತ್ತಿ ರತ್ನ, ನನಗೆ ಕೈಕಾಲ ನಡಗಾಕತ್ತವ್ವ, ಬ್ಯಾಡ. ಇವ್ವ ಆಕಿ ಸಾಕು ಮುರಿಬೇಕಂದ್ರೆ ಹಿಂಗೆ ಮಾಡ್ಬೇಕು ಬೇ, ನಿನಗೆ ಗೊತ್ತಾಕತ್ತಿರ್ಲ. ನಾನು ಹೊಕ್ಕನಿ, ಏನು ನಾ ಹೇಳ್ದಂಗೆ ಮಾಡು.
ಈಕಿ ಏನ ಹೇಳಿದ್ಲು, ಹೆಂಗೆ ಮಾಡ್ಲು ಏನ. ಇವ ಎಷ್ಟೆಲ್ಲ ಹಣ್ಣು ತೊಗೊಂಬಂದಾರ ಇವರು. ಇವ ನನಗಂತ್ರ ದಿನಕ್ಕೆ ಭಾರಿ ತ್ರಾಸವ. ಇವ ಬಗ್ಗಿದ್ರೆ ಎದ್ದಳಕ್ಕೆ ಆಗಂಗಿಲ್ಲ, ಕೆಳಕ್ಕೆ ಕುಂತ್ರೆ ಎದ್ದು ನಿಂದ್ರದ ಆಗಂಗಿಲ್ಲ, ಅಷ್ಟು ತ್ರಾಸು. ಸೊಂಟ ಅದು ಏಕ ಹೊಡೀತಂಗ. ಇವ್ರು ನೋಡಿದ್ರೆ ಕೈಕಾಲು ಮಾರಿ ತಕ್ಕೊಂಡು ಏನೋ ವಾರ ಇತ್ತಡಿ ಬಂದೆ ಅಂತ ಹೋದ್ರು. ಏಪ್ಪ ದೇವ್ರೇ ಪರಮಾತ್ಮ, ಏಪ್ಪ ಲಘುನ ಎರಿಗೆ ಹಂಗೆ ಮಾಡಪ್ಪ, ಚಲೋ ನಂಗೆ ನನ್ನ ಕೂಸನ್ನ ಹೊರ ಬರಂಗೆ ಮಾಡಪ್ಪ ತಂದೆ. ಪಾಪ ಎಂಥ ತ್ರಾಸಪ್ಪ ದೇವ್ರೇ. ಇಲ್ಲೇ ಇರ್ಲಿವು ದಿನ 50-100 ರೊಟ್ಟಿ ಬಡಿತಿದ್ದೆ ಕುತ್ಕೊಂಡು, ಕುಂದ್ರಕ್ಕಾಗಂಗಿಲ್ಲ ಪಾಪ. ಆಕಿನ ಎಲ್ಲ ಮಾಡಕತ್ತಾಳ, ಅಕ್ಷತ ಬಟ್ಟಿ ಮಾಡೋದು, ಬಾಂಡೆ ತಿಕ್ಕೋದು, ಅಡುಗೆದು ಹಂಗೆ ಕುಂತು ಹೆಚ್ಚು ಕೊಡೋದು ಅದನ್ನ ಮಾಡ್ತಿರ್ತಾನೆ ಆಟ. ಹೆರಿಗಾಗತ್ತಂಕ ಹೆರಿಗೆ ಆದಮೇಲೆ ಅವ್ರ ಮನೆಗೆ ಹೋಗ್ಕಾನಿ, ಅಲ್ಲೊಂದಿಟ್ಟು ನೆಮ್ಮದಿಗಾರ ಇರ್ಬೋದು. ಯವ್ವ ನನ್ನ ಕಾಲೇ ಯವ್ವ, ಯಾರ ಒಂದಿಟ್ಟು ಬಿಸಿನೀರಾರ ಕಾಸು ಕೊಡ್ರಿ ಯವ್ವ. ಕಾಲೇ ಯವ್ವ, ನನ್ನ ಕಾಲು ಒಂದಿಟ್ಟು ಬಿಸಿನೀರು ಹಾಕ್ಕೊಡ್ರ ಕಾಲು ಅಳಾರಕತಿ ಯವ್ವ. ಹತ್ತಿರ ನಕ್ಕೋಗತ್ತಿರೋದು ಯವ್ವ, ನನ್ನ ಕಾಲು ಯವ್ವ ಕುಂಟ್ಕೊಂತ ಬರತ್ಲೆ ಇಲ್ಲಿಗೆ. ಶೋಭವ್ವ ಹತ್ತಿರ ಯಾಕ್ರಿ ಇಲ್ಲಿಗೆ ಎದಕ್ಕೆ ಬರಕ್ಕೆ ಹೋಗಿದ್ರಿ? ಕರ್ದದ ನಾನು ಬರ್ತಿದ್ದಿಲ್ಲೇನ್ರಿ? ಇಲ್ಲ ಯವ್ವ, ರತ್ನ ಅದಳ ಅಂತ ನೋಡ್ಕೊಂತ ಬಂದೆ. ಆಕಿನ ಇಲ್ಲವ, ಹೊರಗೆ ಎಲ್ಲೇ ಅದಳೇನ? ಅಕ್ಷತ ಅದಳ ಇಲ್ರಿ ಇತ್ತೀರ? ಯಾಕ್ರಿ? ಯಾಕೆ ಇಲ್ವಾ? ಕಾಲು ಯಾಕ ಭಾಳ ಹೇಗಾಗ ಹೊಡೀತತ್ವ, ಅದಕ್ಕೆ ಹೊಸ ಬಿಸಿನೀರು ಹಾಕೊಂಡ್ರೆ ಅಳಾರಕತನ ಅಂತಂದು ಕೇಳಿದ್ನಿವ. ಹೌದ್ರಿ ಇತ್ತೀರ, ನನಗೂ ಈಗ ಎಂಟ್ರಾಗ್ರಿ. ನಾನು ಅಜ್ಜಿ ಪಜ್ಜಿ ಎತ್ತಿದ್ರ ಮತ್ತು ಎದ್ರಿಕಾಕತ್ರಿ ಎತ್ತೀರ ನನಗೆ. ಬ್ಯಾ ಬಿಡವ, ನೀ ಏನೇ ತಗೋಬಿಡ್ಬಿಡು, ನಾನು ತೊಗೊಂಡು ಹಾಕೊಂತೇನಂತ. ಏನಾತ ಪಾಪ, ನೀ ಏನು ಎತ್ತಿ ಬಿಡು. ಅತ್ಯಾರ ಇನ್ನೂ ಚವತ್ತಾಡ್ರಿ. ಅಕ್ಷತಾ ನೀರು ಹೋಗ್ಯಾಡ್ರಿ, ಕೊಡ ತಗೊಂಡು ಆಕಿ ಬರತ್ಲೇ ಹೇಳಿ ಹಾಕಿಸಿ ನಿಮ್ಮನ್ನು ಕರಿತೇನ್ರಿ ಅತ್ಯಾರ. ಇಲ್ವಾ ಬೇಡ, ನಾನು ಹಾಕೊಂತೇನೆ ಬಿಡು. ನನಗೆ ಭಾಳ ತ್ರಾಸಾಗ ಕುಂತೈತಿ ಈಗ. ನನಗೆ ಆಕಿ ಬರೋ ತನಕ ತಡೆಯೋದಾಗಲ್ವ, ಕಾಲು ಭಾಳ ನುಯ್ಯಾಕ ಕುಂತೈತಿ. ಈಗ ಹಾಕ್ಕೋಬೇಕು ನಾನು ಹಾಕ್ಕೊಂತೇನೆ ಬಿಡವ, ನೀವು ಹೋಗು. ಯಶೋನ ಹಾಕ್ಕೊಳಕ್ಕೆ ಹೋಗಿ ಮತ್ತೆ ಏನಾರ ಮಾಡ್ಕೊಂಡ್ರೆ ಏನು ಮಾಡಲಿ, ನಾನು ಹಾಕ್ತೇನೆ ತಡಿ. ಅತ್ಯಾರ ನೀವು ಹೋಗ್ರಿ ಬಚ್ಚಲಿಗೆ, ನಾ ತೊಗೊಂಬಂದು ಹಾಕ್ತೇನೆ ನೀರು. ಅಲ್ವಾ ಬೇಡವ, ಮತ್ತೆ ಏನಕ್ಕೇನಾರ ಆದ್ರೆ ಏನು ಮಾಡ್ಲವ? ನಿನ್ನ ಗಂಡ ಮೊದ್ಲು ಹಸುವಾಲ್ದಾನ. ಇವ ಬೇಡವ, ನನಗೆ ಏನಾರ ಆದ್ರೆ ನನಗೇನು ಇವತ್ತು ಬಿದ್ರೋತು ನಾಳೆ ಬಿದ್ರೋತು. ಬೇಡವ, ನಾನು ಹೋಗ್ಕೊಂತಾನೆ. ಅತ್ತೀರ ನಾನು ನಿಧಾನ ಸರಿ ಮೆಲ್ಲ ಕಿಡ್ಕೊಂಬರ್ತೇನೆ ರೀ ಅತ್ತೀರ. ನೀವು ನೋಡ್ರಿ ನಾ ತರ್ತೇನೆ. ಹ್ಞೂನವ ಆತವ, ಹೋಗ್ಕಂತ ಹೋಗಂಗಾರ. ವಾ ನಂದ ಮೊದ್ಲ ನಡ ಹೊಡೀತೈತಿ. ಬಕೆಟ್ ಹೆಂಗೆ ಎತ್ಕೊಂಡು ಹೋಗ್ಲವ ಇವ? ಬಚ್ಚಲಿ ಗಿಡತ್ಲೆ ನನಗೆ ನೋಡಿದ್ರಿ ಎಂಟ್ರಾಗ ಏನಾರ ಆದ್ರೆ ಚಿಂತಿನ ಬಂದಂಗೆ ಆಗೈತೆ ನನಗಂತ್ರ. ಮೆಲ್ಲಕ ಅಂಕಂತ ಹೋಯ್ತೀನಿ. ಈ ರತ್ನ ಇದ ಹೊತ್ನಾಗ ಎಲ್ಲೋಗಿದ್ದಾಳೆ ನೋಡು. ಏನು ತಾಯಿ ನೋಡೋಕೆ ಬಂದಾಳ, ನೋಡ್ಕೊಳ್ಳೋದು ಬಿಟ್ಟು ಬರೀ ಅವ್ರ ಮನೆಯವ್ರ ಬನ್ನಿ ತಂಟು ಬಡಿತಾಳ. ಈಕಿ ರತ್ನ ಹೇಳಿದಂಗೆ ಹೇಳಿದ್ಲು ಮಾಡಿಬಿಟ್ಟೆ. ನನಗೆ ನೋಡಿದ್ರೆ ಕೈಕಾಲು ನಡ್ಕತ್ತವು, ದಿನ ತುಂಬೈತಿ. ಮತ್ತು ಹಿಂಗೆ ಏನೋ ಅಯ್ಯವ್ವ. ಹೇಯಪ್ಪ ದೇವ್ರೆ, ಹೇಯಪ್ಪ ಬಕೀಟ್ ಮುಂದಕ್ಕೆ ಎತ್ತಿಡೋದಾಗಲ್ದವ ಅಯ್ಯವ್ವ. ಅಪ್ಪ ಸೌಕಾಸ್ ತಂಬರವ, ಸೌಕಾಸ್ ತಂಬ ಯವ್ವ. ಬನ್ನಿ ರೀತಿಯರ ತಗೋರಿ ರೀತಿಯರ. ಇನ್ನೊಸ್ ಬೇಕಂದ್ರೆ ಹೇಳ್ರಿ, ತಗೊಂಬಂದು ಕೊಡ್ತೇನೆ. ನೋಡೋಣ ಯವ್ವ, ನನ್ನ ನಡೋಣ ಯವ್ವ, ನಡೋಣ ಯವ್ವ ನಂದು. ಯಪ್ಪ ಪರಮಾತ್ಮ ಯವ್ವ, ಬಾರಿ ನಮ್ಮನೀನ ಯಾರಿಗೆ ನೋವು ಬಂದಂಗೆ ಆಕತ್ತವ ನನಗೆ. ಗೊಲ್ದವ ಯವ್ವ, ಇದಾ ಹೊತ್ನಾಗ ಈಕಿನೂ ಇಲ್ಲ ಅಕ್ಷತ ಯವ್ವ, ಉಳ್ಕೊಂತಾನವ ಇಲ್ಲೇ. ಗೊಲ್ದವ ಯವ್ವ, ನನ್ನವ ಸೊಂಟವ ಯವ್ವ ಪರಮಾತ್ಮ. ಅವ್ವ ಅಕ್ಷತನ ಇದಾ ಹೊತ್ನಾಗಿಲ್ಲ ಯವ್ವ, ನನ್ನ ನಡನೆ ಯವ್ವ. ನಮ್ಮವ್ವ ಏನು ಮಾಡ್ತಿದ್ದಾಳೆ? ಅಲ್ಲ ಇನ್ನ ಏನು ಸಸಿ ನೀರು ಕೊಟ್ಲ ಅಂತ ಜಾಕಟ ಮಾಡಕತ್ಲ ಏನ ನಮ್ಮವ್ವ? ಬರತ್ಲೆ ಕೇಳೋಣ ಅಂದ್ರ ಬಂದ್ಲು. ಯವ್ವ ರತ್ನ ನೀ ಹೇಳ್ದವ, ಆಕಿ ಪಾಪ ಅಷ್ಟು ತ್ರಾಸಾಗೈತೆ ಗೊತ್ತೇನ ಆಕಿಗೆ. ಪಾಪ ಮಕ್ಕೊಂಡಾಳ. ಏನು ಬಾರ ರತ್ನ ನೋಡೋಣ ಏನಾಗೈತೆ ಏನವ ಆಕಿಗೆ. ಏನು ಭಾಳ ತ್ರಾಸಾಗಿತ್ತು ಆಕಿಗೆ. ಬಕೀಟ್ ಎತ್ತದಾಗಲ್ದು, ದೊಡ್ಡ ಬಕೀಟ್ ಅದು. ಪಾಪ ಎಷ್ಟು ತ್ರಾಸ ಅನ್ಭವಿಸಕತ್ತಾಳ ಏನ. ಬಾರ ನೋಡೋಣ ರತ್ನ. ಯವ್ವ ಆಕಿ ನೋಡಿ ಬಂದು ನಾನು ಹೋಗಿ ಮಕ್ಕೊಂಡು ಒದ್ದಾಡಕತ್ ಬಿಟ್ಟಾಳ ಹಂಗ. ಹೇಳಕೊಲ್ಲೆ ಹಂಗ ವಿಲಿ ಒದ್ದಾಡ್ತಾಳ. ಇದಾ ಹೊತ್ನಾಗ ಅದು ಇಲ್ಲ ಸಣ್ಣದು ಪಿಚಾಚಿ. ಆಕಿ ಇದ್ದಿದ್ರ ಈಕಿಗೆ ಚಲೋ ಆಕತ್ತು. ಆಕಿನ ಇಲ್ಲಲ್ಲ, ಒದ್ದಾಡಕತ್ ಬಿಟ್ಟಾಳವಿ. ನನಗಂತೂ ಭಾರಿ ಖುಷಿ ಆಯ್ತು ಹಂಗ. ಎಷ್ಟು ದಿಮಾಕ್ ತೋರ್ಸಾಕಿ, ಎಷ್ಟು ನಾಟಕ ಮಾಡಾಕಿ. ಆಕಿ ಹಿಂಗ ಆಗ್ಬೇಕೀಗೆ. ದವಾಖಾನಿಗೆ ಹೋಗ್ಬಾರ್ದು ಯಾರಕ್ಕಿನ. ರತ್ನ ನನಗಂತೂ ಕೈಕಾಲ ನಡ್ಬೇಕತ್ತವ್ವ. ನಿಮ್ಮ ಅಣ್ಣ ಬಂದು ಏನಾರ ಕೇಳಿದ್ರ ಇವ್ವ ನನಗಂತೂ ಹೆದ್ರಿಕಿನ ಆಗೈತ ರತ್ನ. ಏನು ಇವ್ವ ನನಗೆ ಹೆದ್ರಿಕೆ ಆಗೈತವ ಇವ್ವ. ನಿಮ್ಮ ಅಣ್ಣ ಬಂದು
ಮತ್ತು ಏನಾರ ಅಂದ್ರೆ ಏನು ಮಾಡ್ತೀಯ ಅವ್ವ? ಏನಾಗಲ್ಲ ಸುಮ್ಕರ ನೀನು ಏನ ಏನಾಗೋದಿಲ್ಲ. ಒಂದು ಈಟ್ ಹೊಟ್ಟೆ ನೋವು ಬರ್ತೈತಿ, ಏನಾಗಂಗಿಲ್ಲ ಸುಮ್ಮನರು ಆಟ. ಬಂದು ಕರ್ಕೊಂಡು ಹೋಗವಲ್ಲ ಕಾಕಿ, ನಾವು ಹೋಗೋದ ಬೇಡ, ಹೊರಗೆ ಹೋಗೋಣ ಬಾರ್ಬಿ, ನಾವು ಮನ್ಯಾಗ ಇಲ್ಲ ಅಂತಂದು ಹೇಳಕ್ಕೆ ಬರ್ತೈತಿ. ರತ್ನ ಹಿಂಗೆಲ್ಲ ಮಾಡಬಾರ್ದವ, ಪಾಪ ಬಸರ ಹೆಣ್ಮಗಳು ಪಾಪ ಎಷ್ಟು ಹಲಾಲ ಅನ್ನಕತ್ತಿದ್ದಾಳು. ನಿನ್ನ ಮಾತು ಒಳ್ಳೆ ಕಟ್ಕೊಂಡು ನಾನಕಿನ ಅಂತೆಲ್ಲ ಬಕೆಟ್ ಹತ್ತಿಸಿದ್ನವ. ಪಾಪ ಬಾರಿ ಸಸಿ ಮೇಲೆ ಪ್ರೀತಿ ಹುಕ್ಕಿ ಕೆರೆಯಾಕತ್ತದ ಬಿಡು ನಿನಗೆ. ಆಕೆ ಎಷ್ಟೆಲ್ಲ ನಾಟಕ ಮಾಡಿ ಎಷ್ಟೆಲ್ಲ ತೀಟಿ ಮಾಡಿ ಜಗಳ ಮಾಡ್ಯಾಳ ಗೊತ್ತಲ್ಲ ನಿನಗೆ. ಅಣ್ಣನಂತೆಲ್ಲ ಎಷ್ಟೆಲ್ಲ ಮಾತಾಡ್ಸ್ಯಾಳ. ಆಕೆ ಮ್ಯಾಲೆ ಎಷ್ಟು ಪ್ರೀತಿ ಕರೆಯಾಕತ್ತೈತೆ ನಿನಗೆ. ಹಂಗಲ್ವಾ, ಆಕೆ ಮ್ಯಾಲೆ ಸಿಟ್ಟೈತಿ ಇಲ್ಲ ನಂಗಲ್ಲ, ಆದ್ರೆ ಗರ್ಭಿಣಿ ಅದಾಳಲ್ಲ, ಹೊಟ್ಟೆ ಉರಿತದ ಪಾಪ, ಆಕೆ ತ್ರಾಸ ಅನ್ಭವ್ಸಕತ್ತಾಳ. ಅದಕ್ಕೆ ಸುಮ್ಕರು ಏನಾಗೋದಿಲ್ಲ. ಅನ್ಭವಿಸ್ಲಿ, ಗೊತ್ತಾಕತಿ. ಇನ್ನೊಬ್ರು ಎಷ್ಟು ನೋವು ಅನ್ಭವಿಸಿದಾಗ ಹಿಂಗೆಲ್ಲ ತ್ರಾಸ ಅನ್ಭವಿಸಿರ್ತಾರ ಅನ್ನೋದಕ್ಕೆ ಈಗ ಗೊತ್ತಾಗ್ಲಂದಿಟ್ಟು ನಾಟಕ ಮಾಡ್ತಾಳೆ ಆಕಿ. ನೋಡಿದ್ರಲ್ರಿ ಕತೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡ್ರಿ. ಆಮೇಲೆ ಹಂಗೆ ಹಿಂಗೆ ಅಂತಂದು ಇದು ಮಾಡಕ್ಕೆ ಹೋಗ್ಬೇಡ್ರಿ. ಕತೆಯಾಗೆ ತೊಗೊಳ್ರಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಾಯಂಕಾಲ ಇನ್ನೊಂದು ಕತೆ ಹಾಕ್ತಾನ್ರಿ. ಧನ್ಯವಾದಗಳು.